ಒಂದ್ಸಲ ನೀವೇ ಯೋಚನೆ ಮಾಡಿ, ನಿಮ್ಗೆ ಪ್ರತಿದಿನ ಬೀಳುವಂತ ಕನ್ಸನ್ನ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವೇ ಚೇಂಜ್ ಮಾಡ್ಕೊಂಡ್ರೆ ಹೇಗಿರುತ್ತೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಮ್ಯಾಜಿಕಲ್ ಫ್ಯಾಂಟಸಿ ಮೂವಿನ. ಕನ್ಸುಗಳನ್ನ ಹೇಗೆ ಚೇಂಜ್ ಮಾಡೋದು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತ ಮೂವಿ ಇದು. ಅಂದಂಗೆ ಈ ಮೂವಿ ಹೆಸರು ದ BFG ಅಂತ. ಈ ಮೂವಿ ಶುರುವಾಗೋದು ಇಂಗ್ಲೆಂಡ್ ದೇಶದ ಲಂಡನ್ ಸಿಟಿಯಲ್ಲಿ. ಇಲ್ಲೇ ನಮ್ಗೊಂದು ಅನಾಥಾಶ್ರಮನ ತೋರಿಸ್ತಾರೆ. ಈ ಅನಾಥಾಶ್ರಮದ ವಾರ್ಡನ್ ಅಂತೂ ತುಂಬಾನೇ ಸ್ಟ್ರಿಕ್ಟ್. ಆದ್ರೆ ಒಬ್ಳು ಸಣ್ಣ ಹುಡುಗಿ ಇರ್ತಾಳೆ. ಇವಳ ಹೆಸರು ಸೋಫಿ ಅಂತ. ಸೋಫಿಗೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ. ಈಗ ಟೈಮ್ 3 ಗಂಟೆ ಆಗಿದ್ರು ಕೂಡ ನಿದ್ದೆನೆ ಬರ್ತಿರೋದಿಲ್ಲ. ಆದ್ರಿಂದ ಕೈಗೆ ಸಿಕ್ತಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಕಾಲ ಕಳಿತಿರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ನೋಡಿದ್ರೆ ಒಂದಷ್ಟು ಕುಡುಕರು ಗಲಾಟೆ ಮಾಡ್ತಿರ್ತಾರೆ. ಆದ್ರಿಂದ ಇವಳು ಮಕ್ಕಳು ಮಲಗಿದ್ದಾರೆ, ಜಾಸ್ತಿ ಗಲಾಟೆ ಮಾಡಬೇಡಿ, ಇಲ್ಲಂತಂದ್ರೆ ಪೊಲೀಸ್ನ ಕರೆಸ್ಬಿಡ್ತೀನಿ ಅಂತ ಹೇಳಿದಾಗ ಇವರು ಕೂಡ ಹೆದರ್ಕೊಂಡು ಓಡೊಂಟೋಗ್ತಾರೆ. ನಂತರ ಇವಳು ಆಟ ಸಾಮಾನ ರೀತಿ ಇರುವಂತ ಮನೆಯ ಒಳಗಡೆ ಒಂದು ರೂಮ್ ಅನ್ನ ನೋಡ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋಗುತ್ತೆ ಇವಳಿಗೂ ಕೂಡ ಒಂದು ಸಪರೇಟ್ ಆಗಿರುವಂತ ರೂಮ್ ಬೇಕು ಅಂತ ಇಷ್ಟ. ಯಾಕೆ ಅಂತಂದ್ರೆ ಒಟ್ಟಿಗೆ ತುಂಬಾ ಮಕ್ಕಳ ಜೊತೆ ಒಂದೇ ರೂಮ್ ನಲ್ಲಿ ಇವಳು ಮಲ್ಕೋತಾಳೆ. ಇದರಿಂದಾನೇ ಇವಳಿಗೆ ಸರಿಯಾಗಿ ನಿದ್ದೆ ಬರ್ತಿರೋದಿಲ್ಲ. ಆದ್ರೂ ಕೂಡ ಒಂದು ಬುಕ್ ಅನ್ನ ಓದ್ತಾ ಮಲ್ಕೊಳ್ಳೋದಕ್ಕೆ ಇವಳು ಟ್ರೈ ಮಾಡ್ತಿರ್ಬೇಕಾದ್ರೆ ವಾರ್ಡನ್ ಇಲ್ಲಿಗೆ ಬಂದು ಎಲ್ಲಾ ಮಕ್ಕಳುಗಳು ಮಲಗಿದಾರೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವಳು ಸಿಗಾಕೊಂಡಿರೋದಿಲ್ಲ. ಯಾಕೆಂತಂದ್ರೆ ಮಲ್ಕೊಳ್ಳೋ ರೀತಿ ನಾಟಕ ಮಾಡ್ತಿದ್ಲು. ಹೀಗೆ ಇವಳು ಬುಕ್ ಅನ್ನು ಓದ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹೊರಗಡೆ ಏನೋ ಸೌಂಡ್ ಬಂತು ಅಂತ ಬಂದು ನೋಡ್ತಾಳೆ. ಒಂದಷ್ಟು ಬೆಕ್ಕಳು ಡಸ್ಟ್ಬಿನ್ ಅನ್ನ ಬೆಳೆಸ್ಬಿಟ್ಟಿರ್ತವೆ. ಆಗ ನೋಡಿದ್ರೆ ಒಂದು ದೊಡ್ಡ ಕೈ ಹೊರಗಡೆ ಬಂದು ಅದನ್ನ ಎತ್ತಿಡುತ್ತೆ. ಅಷ್ಟೇ ಅಲ್ಲದೆ ಬಿಲ್ಡಿಂಗ್ ನಷ್ಟು ದೊಡ್ಡದಾಗಿರುವಂತ ಒಬ್ಬ ವ್ಯಕ್ತಿನೂ ಕೂಡ ನೋಡ್ತಾಳೆ. ಇದರಿಂದ ಇವಳು ಹೆದರ್ಕೊಂಡು ಮಲ್ಕೊಳ್ಳೋದಕ್ಕೆ ನೋಡಿದ್ರೆ ಆ ದೊಡ್ಡ ವ್ಯಕ್ತಿ ಇವಳನ್ನ ಎತ್ಕೊಬಿಡ್ತಾನೆ. ಆದ್ರೆ ಹೊರಗಡೆ ಇರುವಂತ ಒಂದು ಟ್ರಕ್ ಇಂದ ಬಚ್ಚಿಟ್ಕೋತಾನೆ. ಹಾಗೆ ಮನುಷ್ಯನ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನಂತರ ಒಂದು ಕಾರಿಂದನೂ ಕೂಡ ಬಚ್ಚಿಟ್ಕೋತಾನೆ. ಹೀಗೆ ಬಚ್ಚಿಟ್ಕೊಳ್ತಾ ಮನುಷ್ಯರ ಕಣ್ಣಿಗೆ ಬೀಳದೆ ಸಮುದ್ರನ ದಾಟಿ ಬೆಟ್ಟ ಗುಡ್ಡಗಳ ಮೇಲೆಲ್ಲ ಹಾರ್ತಾ ಒಂದು ಪೋರ್ಟಲ್ ನ ಒಳಗಡೆ ಬರ್ತಿದ್ದಂಗೆನೆ ಮತ್ತೊಂದು ಪ್ರಪಂಚಕ್ಕೆ ಬಂದು ತಲುಪ್ತಾನೆ. ಇದನ್ನೆಲ್ಲ ಸೋಫಿನೂ ಕೂಡ ನೋಡ್ತಿರ್ತಾಳೆ. ನಂತರ ಆ ವ್ಯಕ್ತಿ ಇವಳನ್ನ ಮನೆ ಕರ್ಕೊಂಡ್ ಬಂದು ಅವನ ಬ್ಯಾಗ್ ಅನ್ನ ಒಂದು ಜಾಗದಲ್ಲಿ ಇಡ್ತಾನೆ. ಹಾಗೆ ಇವಳನ್ನು ಕೂಡ ಒಂದು ಜಾಗದಲ್ಲಿ ನೇತಾಕ್ತಾನೆ. ಇದರಿಂದ ಇವಳು ತುಂಬಾ ಕಷ್ಟಪಟ್ಟು ಕಿಟಕಿ ಹತ್ರ ಬಂದು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಸೌಂಡ್ ಮಾಡಿದ್ರಿಂದ ಆ ವ್ಯಕ್ತಿ ಇವಳನ್ನ ನೋಡೋದಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ಆ ವ್ಯಕ್ತಿ ಇವಳು ಅನ್ಕೊಂಡಿರೋ ರೀತಿ ಭಯಂಕರವಾಗಿಲ್ಲ. ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ತರ ಇರ್ತಾನೆ. ನಂತರ ಇವನು ನನ್ಗೆ ಹೊಟ್ಟೆ ಎಸಿತಿದೆ ಅಂತ ಒಂದು ವೆಜಿಟೇಬಲ್ ನ ಕಟ್ ಮಾಡ್ತಿರ್ತಾನೆ ತಿನ್ನೋದಕ್ಕೆ ಅಂತ. ಆದ್ರೆ ಅದೇ ಸಮಯಕ್ಕೆ ಹೊರಗಡೆ ಇವನ್ ತರನೇ ಇರುವಂತ 9 ಜಾಯಿಂಟ್ಸ್ ಗಳು ಓಡಾಡ್ತಿರೋದನ್ನ ನೋಡಿ ಇವಳಿಗೆ ಹೇಳ್ತಾ ಹೋಗ್ತಾನೆ. ಹೊರಗಡೆ ಇರುವಂತ ಜಾಯಿಂಟ್ಸ್ ಗಳು ನಂತರ ಅಲ್ಲ, ಅವರು ಮನುಷ್ಯರನ್ನ ತಿಂತಾರೆ. ಯಾಕೆ ಅಂತಂದ್ರೆ ಈಗ ನೀನು ಜಾಯಿಂಟ್ಸ್ ಗಳ ದೇಶದಲ್ಲಿದ್ಯಾ, ಆದ್ರೆ ನಾನು ಮನುಷ್ಯರನ್ನ ತಿನ್ನೋದಿಲ್ಲ, ಏನು ಹೆದರ್ಕೊಳ್ಬೇಡ ಅಂತಂದಾಗ ಇವಳಂತೂ ಇನ್ನೂ ಹೆದರ್ಕೊಬಿಡ್ತಾಳೆ. ಹಾಗಿದ್ರೆ ನನ್ನ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನೀನ್ ನನ್ನ ನೋಡ್ಬಿಟ್ಟಿದ್ದೆ, ಈ ವಿಷಯನ ನೀನು ಯಾರಿಗಾದ್ರೂ ಹೇಳಿದ್ರೆ ಮನುಷ್ಯರು ನಮ್ಮನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದು ಬೇಟೆ ಆಡಿ ಸಾಯಿಸ್ಬಿಡ್ತಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ. ನಾನೊಬ್ಳು ಅನಾಥೆ, ನನ್ ಮಾತನ್ನ ಯಾರ್ ತಾನೇ ನಂಬ್ತಿದ್ರು ಅಂತ ಹೇಳಿದಾಗ ಇವಳು ಅನಾಥೆ ಅಂತ ಗೊತ್ತಾಗಿ ಇವನ್ಗಂತೂ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ಅಲ್ಲದೆ ಅನಾಥಾಶ್ರಮದಲ್ಲಿ ಇವಳು ಖುಷಿಯಾಗಿರ್ಲಿಲ್ಲ ಅಂತಾನು ಕೂಡ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾನೆ, ಇನ್ಮೇಲಿಂದ ನಾನು ಹಾಗೆ ನೀನು ಒಟ್ಟಿಗೆ ಇದೇ ಜಾಗದಲ್ಲಿ ಇರ್ಬೇಕು ಅಂತ. ಆದ್ರೆ ಇವಳು ಮಾತ್ರ ಇಲ್ಲ ನಾನ್ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಇವನ್ ಮಾತ್ರ ಅದಕ್ಕೆ ತಲೆ ಕೆಡ್ಸ್ಕೊಳ್ದೆ ಇಲ್ಲೇ ಇದ್ದಂತ ಒಂದು ದೊಡ್ಡ ಬೋಟ್ ನ ಟಾಪ್ ನ ಮೇಲೆ ಇವಳನ್ನ ಕೂರ್ಸಿ ಇವನ ಬ್ಯಾಗ್ ಅನ್ನ ಓಪನ್ ಮಾಡ್ತಿರ್ಬೇಕಾದ್ರೆ ಹೊಳಿತಿರುವಂತ ಬಾಟಲ್ ನ ನೋಡಿ ಏನು ಅಂತ ಕೇಳ್ತಾಳೆ. ಆಗ ಇವನು ಕೂಡ ಇದು ಮನುಷ್ಯರು ನೋಡುವಂತ ಕನ್ಸು ಅಂತ ಹೇಳಿದಾಗ ಇವಳಂತೂ ನಂಬೋದಿಲ್ಲ. ಅಷ್ಟೇ ಅಲ್ಲದೆ ಇವನಿಗೆ ಗೊತ್ತಾಗೋಗಿರುತ್ತೆ ಸೋಫಿಗೆ ನಿದ್ದೆ ಬರೋದಿಲ್ಲ ಅಂತ. ಇದರಿಂದ ಇವನು ಒಂದು ಬುಕ್ ಅನ್ನ ನೋಡ್ತಾ ಕತೆನ ಹೇಳ್ತಿದ್ದಂಗೆನೆ ಅದನ್ನ ಕೇಳ್ತಾ ಇವಳು ಮಲ್ಕೋಬಿಡ್ತಾಳೆ. ಆಗ ಇವನು ಇದೇ ಸರಿಯಾದ ಸಮಯ ಅಂತ ಜಲಪಾತದ ಆ ಕಡೆ ಇರುವಂತ ಒಂದು ಸೀಕ್ರೆಟ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಇವನು ಕೆಲಸ ಮಾಡುವಂತ ಜಾಗಕ್ಕೆ ಬರ್ತಾನೆ. ಹಾಗೆ ಒಂದು ಕೆಟ್ಟ ಕನಸನ್ನು ಕೂಡ ರೆಡಿ ಮಾಡ್ತಿರ್ತಾನೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಸೋಫಿಗೆ ಎಚ್ಚರ ಆಗುತ್ತೆ. ಆ ವ್ಯಕ್ತಿ ಮಲಗಿರೋದನ್ನ ನೋಡಿ ಕಿಟಕಿಯಿಂದ ಹೊರಗಡೆ ಬಂದು ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡ ಜಾಯಿಂಟ್ ಇವಳನ್ನ ಹಿಡಿದು ಬಿಡುತ್ತೆ. ಆ ವ್ಯಕ್ತಿನೂ ಕೂಡ ಇವಳಿಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ, ಅದು ಇವಳನ್ನ ತಿನ್ಬಿಡುತ್ತೆ. ನೋಡಿದ್ರೆ ಇದೆಲ್ಲ ಒಂದು ಕನ್ಸಷ್ಟೇ. ಇವಳು ಹೊರಗಡೆ ಹೋಗದೆ ಇರ್ಲಿ ಅಂತ ಇವನೇ ಈ ರೀತಿ ಕನ್ಸನ್ನ ರೆಡಿ ಮಾಡಿದ್ದ. ಹೇಳ್ಬೇಕು ಅಂತಂದ್ರೆ ಇವನ ಕೆಲ್ಸನೇ ಇದು, ಕನ್ಸುಗಳನ್ನ ರೆಡಿ ಮಾಡೋದು. ಅಂದಂಗೆ ಜಾಯಿಂಟ್ಸ್ ಗಳಂತಂದ್ರೆ ಬೇರೆ ಏನು ಅಲ್ಲ, ದೊಡ್ಡ ಜೀವಿಗಳು ಅಂತ.
ಈ ಜಾಯಿಂಟ್ಸ್ ಗಳ ದೇಶದಲ್ಲಿ ಹೊರಗಡೆ ಇರುವಂತ 9 ಜಾಯಿಂಟ್ಸ್ ಗಳು ಹಾಗೆ ಇವನು ಒಟ್ಟು 10 ಜಾಯಿಂಟ್ಸ್ ಗಳು ಅಷ್ಟೇ ಇರೋದು. ಅದೇ ಸಮಯಕ್ಕೆ ಇವನ ಮನೆಯ ಒಳಗಡೆ ಫ್ಲೆಶ್ ಅನ್ನೋ ಒಂದು ಜಾಯಿಂಟ್ ಬರುತ್ತೆ. ನನ್ನ ಕೈಗೆ ಗಾಯ ಆಗಿದೆ, ಬ್ಯಾಂಡೇಜ್ ಅನ್ನ ಹಾಕು ಅಂತ. ಇದೇ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೊರಗಡೆ ಇದಾವಲ್ಲ ಜಾಯಿಂಟ್ಸ್ ಗಳು, ಅವುಗಳಿಗೆ ನೀರಂದ್ರೆ ಇಷ್ಟ ಆಗೋದಿಲ್ಲ ಅಂತ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಸೋಫಿ ಅವನ ಕಣ್ಣಿಗೆ ಕಾಣಿಸ್ತಾ ಇರೋ ರೀತಿ ಬಚ್ಚಿಟ್ಕೊಬಿಟ್ಟಿರ್ತಾಳೆ. ಆದ್ರೆ ಅವನು ಬರೀ ಸ್ಮೆಲ್ ಇಂದಾನೆ ಕಂಡಿಡ್ದು ಬಿಡ್ತಾನೆ ಇಲ್ಲಿ ಯಾರೋ ಒಬ್ರು ಮನುಷ್ಯರು ಇದಾರೆ ಅಂತ. ಇದರಿಂದ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ವೆಜಿಟೇಬಲ್ ನ ಒಳಗಡೆ ಹೋಗಿ ಸೇರ್ಕೊಂಡಾಗ ಮನುಷ್ಯರ ವಾಸನೆ ಇದರ ಒಳಗಡೆಯಿಂದಾನೆ ಬರ್ತಿದೆ ಅಂತ ತಿನ್ನೋದಕ್ಕೆ ನೋಡ್ತಾನೆ. ಆಗ ಈ ವ್ಯಕ್ತಿ ಫ್ಲೆಶ್ ಗೆ ನೆನಪಿಸ್ತಾನೆ ನಿನ್ಗೆ ತರಕಾರಿಯಿಂದ ಅಲರ್ಜಿ ಆಗುತ್ತೆ ಅಂತ. ಇದರಿಂದ ಇವನು ಕೂಡ ಹೌದು ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾನೆ. ನಂತರ ಸೋಫಿ ಹೊರಗಡೆ ಬರ್ತಾಳೆ. ಇವಳು ಗಲೀಜಾಗಿರೋದ್ರಿಂದ ಸೀಕ್ರೆಟ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಬಂದು ಇವಳಿಗೆ ಸ್ನಾನ ಮಾಡಿಸ್ತಾನೆ. ಹಾಗೆ ಹಾಕೊಳ್ಳೋದಕ್ಕೆ ಮನುಷ್ಯರ ಬಟ್ಟೆನ ಕೊಟ್ಟು ಒಂದು ಮರದ ಒಳಗಡೆ ಸೋಫಿ ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಸೋಫಿ ಬಟ್ಟೆನ ಹಾಕೊಂಡು ಒಂದು ರೆಡ್ ಕಲರ್ ಜಾಕೆಟ್ ಅನ್ನ ಹಾಕೊಂಡಿರ್ತಾಳೆ. ಆ ಜಾಕೆಟ್ ಅನ್ನ ನೋಡಿ ಈ ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ನಂತರ ಇವಳು ಕೇಳ್ತಾಳೆ ನೀವೇನ್ ಕೆಲಸ ಮಾಡೋದು ಅಂತ. ಮೊದ್ಲು ಇವನು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾನೆ. ಆದ್ರೂ ಕೂಡ ಹೇಳೇ ಬಿಡ್ತಾನೆ ನಾನು ಕನ್ಸುಗಳನ್ನ ಅಂದ್ರೆ ಡ್ರೀಮ್ಸ್ ಗಳನ್ನ ಹಿಡಿತೀನಿ ಅಂತ ಹೇಳಿ ಇವಳಿಗೋಸ್ಕರ ರೆಡಿ ಮಾಡಿರೋಂತ ಜಾಗದಲ್ಲಿ ಬಿಟ್ಟು ಕನ್ಸನ್ನ ಹಿಡಿಯೋದಕ್ಕೆ ಹೋಗ್ತಿರ್ತಾನೆ. ಇವಳಿಗೂ ಕೂಡ ಹೋಗೋದಕ್ಕೆ ಇಷ್ಟ, ಆದ್ರೆ ಅವನು ಒಪ್ಕೊಳ್ತಿರೋದಿಲ್ಲ. ಆಗ ಇವಳ ರೂಮ್ ನ ಸುತ್ತಮುತ್ತ ಇರುವಂತ ಕನ್ಸುಗಳನ್ನ ನೋಡಿ ಇವಳಿಗೆ ಇನ್ನೂ ಕೂಡ ಆಸೆ ಜಾಸ್ತಿ ಆಗೋಗುತ್ತೆ. ಕನ್ಸುಗಳು ಈ ರೀತಿ ಇರ್ತವ, ಹಾಗಿದ್ರೆ ಅದನ್ನ ಹೇಗೆ ಹಿಡಿಯೋದು ನೋಡ್ಬೇಕು ಅಂತ. ನಂತರ ಇವಳು ಹಾಕೊಂಡಿರುವಂತ ಜಾಕೆಟ್ ಅನ್ನ ಉಲ್ಟಾ ಹಾಕೊಂಡು ಈ ವ್ಯಕ್ತಿ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೋತಾಳೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಇದ್ರ ಬಗ್ಗೆ ಯಾರಿಗೂ ಹೇಳೋದಿಲ್ಲ ಅಂತ. ಇನ್ನೇನ್ ಮಾಡೋದು ಸರಿ ಅಂತ ಒಪ್ಕೊಂಡು ಇವಳನ್ನ ಹೊರಗಡೆ ಕರ್ಕೊಂಡು ಬಂದು ಹೇಳ್ತಾನೆ ನಾವು ಜಾಯಿಂಟ್ಸ್ ಗಳನ್ನ ದಾಟಿ ಬೆಟ್ಟದ ಮೇಲೆ ಹೋಗಿ ತಲುಪಬೇಕು ಅಂತ. ಅದೇ ರೀತಿ ಸ್ವಲ್ಪನೂ ಸೌಂಡ್ ಮಾಡದೆ ನಿಧಾನವಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಜಾಯಿಂಟ್ಸ್ ಗಳಿಗೆ ಎಚ್ಚರ ಆಗ್ಬಿಡುತ್ತೆ. ಇದರಿಂದ ಸೋಫಿ ಒಂದು ಕಾರ್ನ ಒಳಗಡೆ ಬಂದು ಬಚ್ಚಿಟ್ಕೋತಾಳೆ. ಇಲ್ಲಿ ಜಾಯಿಂಟ್ಸ್ ಗಳು ಈ ವ್ಯಕ್ತಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬಾಲ್ ನ ರೀತಿ ಇವನನ್ನ ಎಸ್ಕೊಂಡು ಆಟ ಆಡ್ತಿರ್ತಾರೆ. ನಂತರ ಒಂದು ಜಾಯಿಂಟ್ ಸೋಫಿ ಇರುವಂತ ಕಾರನ್ನ ಹಾಗೆ ಮತ್ತೊಂದು ಕಾರನ್ನ ಎತ್ಕೊಂಡು ಒಂದು ಬೆಟ್ಟದ ಮೇಲೆ ಬಂದ್ರೆ ಇನ್ನೊಂದು ಬೆಟ್ಟದಿಂದ ಇನ್ನೊಂದು ಜಾಯಿಂಟ್ ಒಂದು ಟ್ರಕ್ ನ ಮೇಲೆ ಇವನನ್ನ ಕೂರಿಸಿ ಬಿಡ್ತಾನೆ. ಈ ಕಡೆ ಸೋಫಿ ಇರುವಂತ ಕಾರ್ನ ಮೇಲೆ ಇನ್ನೊಂದು ಜಾಯಿಂಟ್ ನಿಂತ್ಕೊಂಡು ಬರ್ತಿರುತ್ತೆ. ಆಗ ಇವಳು ಕಾರನ್ನ ಇನ್ನೊಂದು ಕಡೆಗೆ ಟರ್ನ್ ಮಾಡಿದ್ರಿಂದ ಈ ವ್ಯಕ್ತಿ ಬಂದು ಈ ಜಾಯಿಂಟ್ ನ ಮಧ್ಯಕ್ಕೆ ಹೊಡೆದು ಬಿಡ್ತಾನೆ. ಇದರಿಂದ ಎಲ್ಲರೂ ನಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮಳೆ ಬರೋದಕ್ಕೆ ಶುರುವಾಗಿದ್ರಿಂದ ಹೆದರ್ಕೊಂಡು ಬಚ್ಚಿಟ್ಕೋತಿರ್ತಾರೆ. ಯಾಕೆಂತಂದ್ರೆ ನೀರಂದ್ರೆ ಇವರಿಗೆ ಇಷ್ಟ ಇರೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ಫ್ಲೆಶ್ ಗೆ ಸೋಫಿಯಾ ಬೆಡ್ಶೀಟ್ ಸಿಕ್ಕಿ ಇವರೆಲ್ಲರಿಗೂ ಕನ್ಫರ್ಮ್ ಆಗೋಗುತ್ತೆ ಅವನು ಒಬ್ಬ ಮನುಷ್ಯನನ್ನ ತಗೊಂಡ್ ಬಂದು ಇಟ್ಕೊಂಡಿದ್ದಾನೆ ಅಂತ. ಆದ್ರೆ ಅಷ್ಟೊತ್ತಿಗೆ ಇವರಿಬ್ರು ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ಸೋಫಿಗಂತೂ ಆ ಜಾಯಿಂಟ್ಸ್ ಗಳು ಇವನ್ ಜೊತೆ ಆ ರೀತಿ ನಡ್ಕೊಂಡಿದ್ದನ್ನ ನೋಡಿ ತುಂಬಾನೇ ಬೇಜಾರಾಗ್ತಿರುತ್ತೆ. ಇದಾದ್ಮೇಲೆ ಇವರು ಬೆಟ್ಟದ ತುದಿಗೆ ಬರ್ತಿದ್ದಂಗೆನೆ ಒಂದು ಪೋರ್ಟಲ್ ಇಂದ ಒಂದು ದೊಡ್ಡ ಮರ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆಗ ಸೋಫಿ ಇವನಿಗೆ ಹೇಳ್ತಾಳೆ ಇನ್ಮೇಲ್ದ ನಾನ್ ನಿನ್ನನ್ನ BFG ಅಂತ ಕರಿತೀನಿ ಅಂತ. BFG ಅಂತಂದ್ರೆ ಬಿಗ್ ಫ್ರೆಂಡ್ಲಿ ಜಾಯಿಂಟ್ ಅಂತ. ಇದು BFG ಗೂ ಕೂಡ ಇಷ್ಟ ಆಗುತ್ತೆ. ಆಗ ಇವನು ಇವನ್ ಬಗ್ಗೆ ಒಂದು ಸೀಕ್ರೆಟ್ ಅನ್ನ ಇವಳಿಗೆ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ದೂರದಲ್ಲಿ ಇರ್ಲಿ ನಾನ್ ಅವರ ಮಾತನ್ನ ಕೇಳಿಸ್ಕೊಳ್ಬಹುದು ಅಂತ. ಅದು ಇವನ ಸೂಪರ್ ಪವರ್. ಇದಾದ್ಮೇಲೆ ನೋಡಿದ್ರೆ ಆ ಮರ ನೀರಿನ ರಿಫ್ಲೆಕ್ಷನ್ ಅಲ್ಲಿ ಬೇರೆ ರೀತಿನೇ ಕಾಣ್ತಿರುತ್ತೆ. ಆಗ BFG ನೀರಿನ ಒಳಗಡೆ ಹಾರ್ತಾನೆ. ಸರಿ ಅಂತ ಹೇಳಿ ಇವಳು ಕೂಡ ನೀರಿನ ಒಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ನೀರಿಂದ ಈ ಕಡೆ ಒಂದು ಬೇರೆ ಜಾಗನೇ ಇರುತ್ತೆ. ಹೇಳ್ಬೇಕು ಅಂತಂದ್ರೆ BFG ಯ ಪ್ರಪಂಚ ನಾವ್ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಆಗ ನಮ್ಗೆ ತೋರಿಸ್ತಾರೆ ಒಂದು ಮ್ಯಾಜಿಕಲ್ ಲೈಟ್ ಮರದ ಮೇಲೆ ಬೆಳೆತಿದ್ದಂಗೆನೆ ಮರಗಳ ಎಲೆಯಿಂದ ಕನ್ಸುಗಳು ತಯಾರಾಗ್ತಿರ್ತವೆ. ಅದೇ ಸಮಯಕ್ಕೆ ತುಂಬಾ ವಿಶೇಷವಾಗಿರುವಂತ ಒಂದು ಕನ್ಸನ್ನ ನೋಡಿ BFG ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ತುಂಬಾ ಕಷ್ಟಪಟ್ಟರು ಆಗ್ತಿರೋದಿಲ್ಲ. ನಂತರ ಅದು ಸೋಫಿ ಹತ್ರ ಬಂದು ಸ್ಟಾಪ್ ಆದಾಗ ಅದನ್ನ ಹಿಡಿದು ಒಂದು ಬಾಟಲ್ ನ ಒಳಗಡೆ ಹಾಕ್ತಾರೆ. ನೋಡಿದ್ರೆ ಕನ್ಸು ಸೋಫಿಯ ಚಿತ್ರನ ಬಿಡಿಸ್ತಿರುತ್ತೆ. ಅಂದ್ರೆ ಈ ಕನ್ಸು ಸೋಫಿದೆ ಅಂತ. ಆಗ BFG ನೀನು ಕೂಡ ಒಂದು ಕನ್ಸನ್ನ ಹಿಡಿ ಅಂತ ಕಳಿಸಿ ಬಾಟಲ್ ನ ಮೇಲೆ ಬರಿತಿರ್ತಾನೆ ಇದು ಸೋಫಿಯ ಕನ್ಸು ಅಂತ. ಈ ಕಡೆ ಸೋಫಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಒಂದು ಕೆಂಪು ಕಲರ್ ಕನ್ಸು ಕಾಣುತ್ತೆ. ಆಗ BFG ಬಂದು ಇದು ಕೆಟ್ಟ ಕನ್ಸು ಅಂತ ಹೇಳಿ ಅದನ್ನ ಈಸ್ಕೊಂಡು ತುಂಬಾ ಹುಷಾರಾಗಿ ಅದನ್ನ ಬಂಧಿಸ್ತಾನೆ. ನಂತರ ಕೆಲಸ ಎಲ್ಲ ಆಗ್ತಿದ್ದಂಗೆನೆ ಇವರಿಬ್ರು ನೀರಿಂದ ಈ ಕಡೆಗೆ ಬರ್ತಾರೆ. BFG ಇದನ್ನೆಲ್ಲ ಮಾಡ್ತಿರೋದು ಮನುಷ್ಯರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಇದಾದ್ಮೇಲೆ ಇವರಿಬ್ರು ಮನುಷ್ಯರ ಪ್ರಪಂಚಕ್ಕೆ ಬಂದಾಗ ಒಂದು ಮನೆಯಲ್ಲಿ ಒಬ್ಬ ಹುಡುಗನ್ನ ನಮ್ಗೆ ತೋರಿಸ್ತಾರೆ. ಇವನಿಗೆ ಕನ್ಸನ್ನ ಕೊಡ್ಬೇಕು ಅಂತ BFG ತಂದಿರುವಂತ ಕನ್ಸನ್ನ ಒಂದು
ಪೈಪಿಗೆ ಫಿಕ್ಸ್ ಮಾಡ್ಕೊಂಡು ಇವನ ಹತ್ರ ಅದನ್ನ ಬಿಡ್ತಿದ್ದಂಗೆನೆ ಇವನ ಒಳಗಡೆ ಹೋಗುತ್ತೆ. ನಂತರ ಅವನ ಕನಸಿನಲ್ಲಿ ಏನೇನ್ ನಡೆಯುತ್ತೆ ಅಂತ ಸೋಫಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಕನಸಿನಲ್ಲಿ ಈ ಹುಡುಗ ಹಾಗೆ ಪ್ರೆಸಿಡೆಂಟ್ ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು. ಆದ್ರಿಂದ ಅವರು ಈ ಹುಡುಗನ್ಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಇದರಿಂದ ಈ ಹುಡುಗನ ತಂದೆ ತಾಯಿಗೆ ಶಾಕ್ ಆಗ್ತಿದ್ರೆ ಇವನಿಗ್ ಮಾತ್ರ ತುಂಬಾನೇ ಹೆಮ್ಮೆ ಆಗ್ತಿರುತ್ತೆ. ಇದೆಲ್ಲ ಮುಗಿಸಿ ಮತ್ತೆ ಇವರು ಜಾಯಿಂಟ್ಸ್ ಗಳ ದೇಶಕ್ಕೆ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಮಿಕ್ಕಿ ಇರುವಂತ 9 ಜಾಯಿಂಟ್ಸ್ ಗಳು ಕೂಡ ಮನುಷ್ಯರ ಪ್ರಪಂಚಕ್ಕೆ ಬಂದಿರ್ತಾರೆ, ಮನುಷ್ಯರನ್ನ ಸೀಕ್ರೆಟ್ ಆಗಿ ತಿನ್ನೋದಕ್ಕೆ ಅಂತ. ಅದೇ ಸಮಯಕ್ಕೆ ಸೋಫಿಯಾ ಬೆಡ್ಶೀಟ್ ಎಲ್ಲೂ ಕೂಡ ಇವರಿಗೆ ಸಿಗೋದಿಲ್ಲ. ಅಕಸ್ಮಾತ್ ಆ ಬೆಡ್ಶೀಟ್ ಏನಾದ್ರೂ ಜಾಯಿಂಟ್ಸ್ ಗಳಿಗೆ ಸಿಕ್ಬಿಟ್ಟಿದೆ ಅಂತ BFG ತುಂಬಾನೇ ಗಾಬರಿ ಆಗೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸೋಫಿಯಾಗೆ ನಿದ್ದೆಯಿಂದ ಎಚ್ಚರ ಆದಾಗ ನೋಡಿದ್ರೆ ಅನಾಥಾಶ್ರಮದ ಮುಂದೆ ಮಲಗಿರ್ತಾಳೆ. ಅದಕ್ಕೆ ಸ್ವಲ್ಪ ಹೆದರ್ಕೊಂಡು ಕೂಗೋದಕ್ಕೆ ಶುರು ಮಾಡ್ತಾಳೆ, BFG ಎಲ್ಲಿದ್ಯಾ ಅಂತ. ಆಗ ಇಲ್ಲೇ ಇದ್ದಂತ ಇವನು ಕೂಡ ಹೇಳ್ತಾನೆ, ಈಗ ಅವರಿಗೆ ನಿನ್ ಬಗ್ಗೆ ಗೊತ್ತಾಗೋಗಿದೆ, ಮತ್ತೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ತಿಂದು ಬಿಡ್ತಾರೆ. ನೀನ್ ಹಾಕೊಂಡಿರುವಂತ ರೆಡ್ ಜಾಕೆಟ್ ಬೇರೆ ಯಾರ್ದು ಅಲ್ಲ, ನಿನ್ ತರನೇ ಮೊದ್ಲು ಒಬ್ಬ ಹುಡುಗ ನನ್ ಜೊತೆ ಇದ್ದ. ಆದ್ರೆ ಅವನ ಬಗ್ಗೆ ಜಾಯಿಂಟ್ಸ್ ಗಳಿಗೆ ಗೊತ್ತಾಗಿ ಅವನನ್ನ ತಿಂದ್ಬಿಟ್ರು. ನನ್ ಕೈಲಿ ಕಾಪಾಡೋದಕ್ಕಾಗ್ಲಿಲ್ಲ. ಅದಕ್ಕೆ ನಿನ್ ಜೊತೆನೂ ಹಾಗಾಗೋದ್ ಬೇಡ, ನೀನ್ ಇಲ್ಲೇ ಸೇಫ್ ಆಗಿರು ಅಂತ ಹೇಳಿ ಹೋಗ್ತಿರ್ತಾನೆ. ಇಲ್ಲ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಇವಳು ಎಷ್ಟೇ ಕೇಳ್ಕೊಂಡ್ರು ಕೂಡ ಕೇಳೋದೇ ಇಲ್ಲ, ಹೊಟ್ಟೆ ಹೋಗ್ತಾನೆ. ಇದರಿಂದ ಇವಳು ಬೇಜಾರ್ ಮಾಡ್ಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಬಂದಾಗ ನೆನ್ಪಾಗುತ್ತೆ BFG ಪ್ರಪಂಚದಲ್ಲಿ ಎಲ್ಲೇ ಇದ್ರು ಯಾರನ್ನ ಬೇಕಾದ್ರೂ ಕೇಳಿಸ್ಕೊಳ್ಬಹುದು ಅಂತ. ಅದಕ್ಕೆ ಕಿಟಕಿ ಹತ್ರ ಬಂದು ನನ್ನ ಕಾಪಾಡ್ಬೇಕು ಅಂತಂದ್ರೆ ಕಾಪಾಡ್ಕೊಳ್ಳಿ ಅಂತ ಹೇಳಿ ಜಂಪ್ ಮಾಡ್ಬಿಡ್ತಾಳೆ. ಆಗ ಇಲ್ಲೇ ಇದ್ದಂತ BFGನೂ ಕೂಡ ಇವಳನ್ನ ಕಾಪಾಡಿ ಸರಿ ಅಂತ ಮತ್ತೆ ಜಾಯಿಂಟ್ಸ್ ಗಳ ದೇಶಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಫ್ಲೆಶ್ ಕೂಡ ಇವ್ರು ಬರ್ಲಿ ಅಂತಾನೆ ಕಾಯ್ತಿರ್ತಾನೆ. ನಂತರ ಇವರಿಬ್ರು ಮನೆಗ್ ಬಂದು ತುಂಬಾ ಯೋಚನೆ ಮಾಡ್ತಿರ್ತಾರೆ ಆ ಜಾಯಿಂಟ್ಸ್ ಗಳನ್ನ ಹೇಗೆ ತಡೆಯೋದು ಅಂತ. ಯಾಕೆಂತಂದ್ರೆ ಆಗ್ಲೇ ಅವ್ರು ನೋಡಿದ್ರಲ್ಲ ಆ ಜಾಯಿಂಟ್ಸ್ ಗಳು ಸೀಕ್ರೆಟ್ ಆಗಿ ಮನುಷ್ಯರ ಪ್ರಪಂಚಕ್ಕೆ ಬಂದಿದ್ದನ್ನ. ಆಗ ಒಂದಷ್ಟು ಮಕ್ಕಳನ್ನ ಎತ್ಕೊಂಡು ಹೋಗಿ ಅವರು ತಿನ್ಕೋಬಿಟ್ಟಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ಜಾಯಿಂಟ್ಸ್ ಗಳು ಬರ್ತಿರುವಂತ ಶಬ್ದ ಕೇಳಿಸ್ಕೊಂಡು ಸೋಫಿ ಹೋಗಿ ಬಚ್ಚಿಟ್ಕೊಬಿಡ್ತಾಳೆ. ನಂತರ ನೋಡಿದ್ರೆ ಫ್ಲೇಶ್ ಒಂದು ದೊಡ್ಡ ಛತ್ರಿಯ ಸಹಾಯದಿಂದ ನೀರಿಂದ ತಪ್ಪಿಸ್ಕೊಂಡು ಇವನು ಹಾಗೆ ಅವನ ಫ್ರೆಂಡ್ಸ್ ಗಳು ಇಲ್ಲಿಗೆ ಬಂದು BFGಗೆ ಹೇಳ್ತಿರ್ತಾರೆ, ನಮಗೊತ್ತು ನಿನ್ ಜೊತೆ ಒಬ್ಳು ಮನುಷ್ಯಳು ಇದ್ದಾಳೆ ಅಂತ, ಅವಳು ಎಲ್ಲಿದ್ದಾಳೆ ಹೇಳು ಅಂತಂದಾಗ ಇವನು ಮಾತ್ರ ಹೇಳ್ತಿರೋದಿಲ್ಲ. ಅದಕ್ಕೆ ನಾವೇ ಹುಡುಕ್ತಿವಿ ಅಂತ ಇವರೆಲ್ಲರೂ ಹುಡುಕೋದಕ್ಕೆ ಶುರು ಮಾಡಿದಾಗ ಬಾಟಲ್ ನಲ್ಲಿ ಹಾಕಿ ಇಟ್ಟಿರುವಂತ ಡ್ರೀಮ್ಸ್ ಗಳನ್ನೆಲ್ಲ ಹೊಡೆದಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಸೋಫಿ ಇನ್ನೇನು ಫ್ಲೆಶ್ ನ ಕೈಗೆ ಸಿಗಾಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹೇಗೋ ಮಾಡಿ ನೀರಿನ ಒಳಗಡೆ ಬಂದು ಸೇಫ್ ಆಗ್ತಾಳೆ. ಆದ್ರೆ ಜಾಯಿಂಟ್ಸ್ ಗಳು ಹುಡುಕುವಂತ ನೆಪದಲ್ಲಿ BFG ಮನೆಯಲ್ಲಿರುವಂತ ಎಲ್ಲಾ ವಸ್ತುಗಳನ್ನ ನಾಶ ಮಾಡ್ತಿರ್ತವೆ. ಹಾಗೆ ಸೋಫಿನು ಕೂಡ ಹೀಗೆ ತಪ್ಪಿಸ್ಕೊಳ್ತಾ ಅಲ್ಲಿಂದ ಮತ್ತೊಂದು ಮರದ ಒಳಗಡೆ ಬಂದಾಗ ಇಲ್ಲೊಂದು ರೂಮ್ ಇರುತ್ತೆ. ಅಂದಂಗೆ ಈ ರೂಮ್ ಬೇರೆ ಯಾರ್ದು ಅಲ್ಲ, ಆಗ್ಲೇ BFG ಹೇಳದ್ನಲ್ಲ ನಿನ್ಗಿಂತ ಮೊದ್ಲು ನನ್ ಜೊತೆ ಒಬ್ಬ ಹುಡುಗ ಇದ್ದ, ಆ ಹುಡುಗನ ಜಾಕೆಟ್ ನೀನ್ ಹಾಕೊಂಡಿರೋದು ಅಂತ. ಅದೇ ಹುಡುಗನ ರೂಮ್ ಇದು. ಇಲ್ಲಿರುವಂತ ಒಂದಷ್ಟು ಡ್ರಾಯಿಂಗ್ಸ್ ಗಳನ್ನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ ಆ ಹುಡುಗ ಹಾಗೆ BFG ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ರು ಅಂತ. ನಂತರ ಸೀನ್ BFG ಕಡೆಗೆ ಶಿಫ್ಟ್ ಆದಾಗ ಇವರೆಲ್ಲರೂ ಮಾಡ್ತಿರೋದನ್ನ ನೋಡಿ ಇಷ್ಟೊತ್ತಿಗೆ ಇವನಿಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಬೆಂಕಿನ ತಗೊಂಡು ಅವರಿಗೆಲ್ಲರಿಗೂ ಸುಡ್ತಾ ಹೆದರ್ಸ್ತಾ ನೀರನ್ನ ಚೆಲ್ಲಿ ಅವರೆಲ್ಲರನ್ನು ಓಡಿಸ್ಬಿಡ್ತಾನೆ. ನಂತರ ಈ ರೂಮ್ ನಲ್ಲಿರುವಂತ ಇಂಗ್ಲೆಂಡ್ ರಾಣಿಯ ಫೋಟೋನ ನೋಡಿ ಇವಳಿಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಆ ಹುಡುಗನ ರೆಡ್ ಜಾಕೆಟ್ ಅನ್ನ ಇಲ್ಲೇ ಬಿಟ್ಟು ಇವಳು ಹೊರಗಡೆ ಬಂದಾಗ BFG ಆ ಜಾಯಿಂಟ್ಸ್ ಗಳು ಈ ಜಾಗನೆಲ್ಲ ನಾಶ ಮಾಡಿರೋದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ಇವಳು ಕೂಡ ಇವನಿಗೆ ಸಮಾಧಾನ ಮಾಡ್ತಾ ಇವಳಿಗೆ ಬಂದಿರುವಂತ ಐಡಿಯಾನ ಹೋಗ್ತಾಳೆ. ನಾವು ಜಾಯಿಂಟ್ಸ್ ಗಳನ್ನ ತಡೆಯೋದಕ್ಕೆ ಇಂಗ್ಲೆಂಡ್ ರಾಣಿಯ ಸಹಾಯನ ಕೇಳ್ಬೋದು, ಆದ್ರೆ ಅದಕ್ಕೆ ನೀನು ಒಂದು ಕೆಟ್ಟ ಕನ್ಸನ್ನ ರೆಡಿ ಮಾಡ್ಬೇಕು ಅಂತ. ಇವನು ಕೂಡ ಸರಿ ಅಂತ ಹೇಳಿ ಒಂದು ಕೆಟ್ಟ ಕನ್ಸನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಕನ್ಸು ಯಾವ ರೀತಿ ಇರುತ್ತೆ ಅಂತಂದ್ರೆ ಜಾಯಿಂಟ್ಸ್ ಗಳು ಮನುಷ್ಯರ ಪ್ರಪಂಚಕ್ಕೆ ಬಂದು ಮಕ್ಕಳನ್ನೆಲ್ಲಾರನು ತಿಂತಿರ್ತವೆ. ಅಕಸ್ಮಾತ್ ಅವರನ್ನ ತಡಿಲಿಲ್ಲ ಅಂತಂದ್ರೆ ಇಡೀ ಭೂಮಿಲಿರುವಂತ ಮನುಷ್ಯರನ್ನೆಲ್ಲ ತಿಂದ್ಬಿಡ್ತವೆ ಅಂತ. ಅಷ್ಟೇ ಅಲ್ಲದೆ ಸೋಫಿ ಹಾಗೆ BFG ಇವರಿಬ್ರನ್ನು ಕೂಡ ಆ ಕನ್ಸ್ನಲ್ಲಿ ಹಾಕೋತಾರೆ. ಯಾಕೆಂತಂದ್ರೆ ಇವರಿಬ್ರು ರಾಣಿಯ ಸಹಾಯನ ಕೇಳೋದಕ್ಕೆ ಹೋದಾಗ ಇವರಿಬ್ರು ಬಗ್ಗೆ ಮೊದ್ಲೇ ಅವರಿಗೆ ಗೊತ್ತಿರ್ಲಿ ಅಂತ. ಆದ್ರೆ BFG ಮೊದ್ಲು ಮನುಷ್ಯರ ಮುಂದೆ ಬರೋದಕ್ಕೆ ಹೆದರ್ಕೊಳ್ತಿರ್ತಾನೆ. ನಂತರ ಇವಳು ಕನ್ವಿನ್ಸ್ ಮಾಡ್ತಾಳೆ. ನಂತರ ಯಾರ ಕಣ್ಗೂ ಕೂಡ ಬೀಳದಂಗೆ ಕಾಂಪೌಂಡ್ ನ ಒಳಗಡೆ ಬಂದಾಗ ಲಂಡನ್ ನ ರಾಣಿ ಮಲಗಿರೋದು ಇವರಿಗೆ ಕಾಣಿಸುತ್ತೆ. ಆಗ BFG ಆ ಕೆಟ್ಟ ಕನ್ಸನ್ನ ಪೈಪಿಗೆ ಕನೆಕ್ಟ್ ಮಾಡ್ಕೊಂಡು ಅದನ್ನ ಊತಿದ್ದಂಗೆನೆ ರಾಣಿಯ ಒಳಗಡೆ ಆ ಕನ್ಸು ಹೋಗುತ್ತೆ. ಆದ್ರೆ ಅಷ್ಟೊಂದು ಭಯಂಕರವಾಗಿರುವಂತ ಕನ್ಸನ್ ನೋಡಿ ರಾಣಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅದೇ ಭಯದಲ್ಲಿ ಎದ್ದೊಳ್ದಾಗ ಇವರ ಅಸಿಸ್ಟೆಂಟ್ ಬರ್ತಾರೆ ಇವರಿಗೆ ಸಮಾಧಾನ ಮಾಡೋದಕ್ಕೆ ಅಂತ. ಇದರಿಂದ ರಾಣಿಗೂ ಕೂಡ ಇವರಿಗೆ ಬಂದಿರುವಂತ ಕನ್ಸನ್ ಇವರಿಗೆ ಹೇಳ್ತಾ ಹೋಗ್ತಾರೆ. ತುಂಬಾ ದೊಡ್ಡ ದೊಡ್ಡ ಜಾಯಿಂಟ್ಸ್ ಗಳು ನಮ್ಮ ಮನುಷ್ಯರ ಪ್ರಪಂಚಕ್ಕೆ ಬಂದು ಮಕ್ಕಳನ್ನೆಲ್ಲರನ್ನು ತಿಂತಿದ್ದು ತುಂಬಾ ಭಯಂಕರವಾಗಿತ್ತು ಅಂತ. ಆಗ ಅಸಿಸ್ಟೆಂಟ್ ನ್ಯೂಸ್ ಪೇಪರ್ ನಲ್ಲಿ ನೋಡಿದ್ರೆ ಒಂದು ನ್ಯೂಸ್ ಬಂದಿರುತ್ತೆ, ಸಿಟಿಲಿ ಮಕ್ಕಳು ತುಂಬಾ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಿದ್ದಾರೆ ಅಂತ. ಅದನ್ನ ನೋಡಿ ಇವರಿಗೆ ಅನ್ನಿಸ್ತಿರುತ್ತೆ ಮಕ್ಕಳು ಕಾಣೆ ಆಗ್ತಿರೋದಕ್ಕೂ ಈ ಕನ್ಸಿಗೂ ಏನಾದ್ರೂ ಸಂಬಂಧ ಇರ್ಬೋದಾ ಅಂತ. ಆದ್ರೆ ಅದನ್ನ ನಂಬೋದಕ್ಕೆ ಇವರು ರೆಡಿ ಆಗಿರೋದಿಲ್ಲ, ಅದೊಂದು ಕನ್ಸು ಅಂತ ಸುಮ್ನ ಆಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ
ಸಮಯಕ್ಕೆ ಕಿಟಕಿ ಹತ್ರ ನಿಂತಿರುವಂತ ಸೋಫಿನ ನೋಡಿ ಇವರಿಗೆ ತುಂಬಾ ಭಯ ಆಗೋಗುತ್ತೆ. ಆಗ ರಾಣಿ ಸೋಫಿನ ನೋಡಿ ಗುರ್ತಿಡಿತಾರೆ. ಈ ಹುಡುಗಿನ ನಾನು ನೋಡಿದೀನಿ, ಇವಳು ಕೂಡ ನನ್ನ ಕನ್ಸ್ನಲ್ಲಿದ್ಲು, ಇವಳ ಜೊತೆ BFG ಅನ್ನೋ ಒಂದು ಜಾಯಿಂಟ್ ಕೂಡ ಇತ್ತು ಅಂತ ಹೇಳಿದಾಗ ಸೋಫಿನು ಕೂಡ ಹೇಳ್ತಾಳೆ, ಹೌದು, ಆ ಕನ್ಸನ್ನ ತಯಾರಿಸಿದ್ದು ನಾನು ಹಾಗೆ BFGನೇ. ಆ ಜಾಯಿಂಟ್ಸ್ ಗಳು ಕೂಡ ನಿಜವಾಗ್ಲೂ ಇದಾವೆ, ಅವುಗಳನ್ನ ನಾವು ತಡಿಲೇಬೇಕು. ನೀವು ನನಗೆ BFGಗೆ ಏನು ಮಾಡೋದಿಲ್ಲ ಅಂತ ಮಾತು ಕೊಟ್ರೆ ಅವರನ್ನ ಹೊರಗಡೆ ಕರಿತೀನಿ, ನಿಮ್ ಜೊತೆ ಅವರು ಮಾತಾಡ್ಬೇಕಂತೆ ಅಂತ ಅಂದಾಗ ರಾಣಿನೂ ಕೂಡ ಮಾತು ಕೊಡ್ತಾರೆ. ಸರಿ ಅಂತ ಸೋಫಿ BFGನ ಕರಿತಾಳೆ. ಆದ್ರೆ ಹೆದರ್ಕೊಂಡು BFG ಬರ್ತಿರೋದಿಲ್ಲ. ನಂತರ ತುಂಬಾ ಹೊತ್ತು ಕರೆದ್ಮೇಲೆ BFG ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ಗಾರ್ಡ್ಸ್ ಗಳು ಕೂಡ ಇವನನ್ನ ಸುತ್ತುವರೆದು ಬಿಡ್ತಾರೆ. ಆಗ ರಾಣಿ ಅವರಿಗೆ ಏನು ಮಾಡಬಾರದು ಅಂತ ಆರ್ಡರ್ ಮಾಡ್ತಾರೆ. ಇದರಿಂದ BFGನು ಕೂಡ ತುಂಬಾ ಗೌರವದಿಂದ ಇವರ ಮುಂದೆ ಬಂದು ಹೇಳ್ತಾನೆ, ನಾನ್ ನಿಮ್ಗೆ ಯಾವುದೇ ತರದ ಸಹಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ಆ ಜಾಯಿಂಟ್ಸ್ ಗಳನ್ನ ತಡಿಬೇಕು ಅಂತ. ಇದಾದ್ಮೇಲೆ ರಾಣಿ ತುಂಬಾ ಅನಾಥಾಶ್ರಮಗಳಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ. ಹೌದು, ನಿಜವಾಗ್ಲೂ ತುಂಬಾ ಮಕ್ಕಳುಗಳು ಮಿಸ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಸೋಫಿಗೆ ಒಳ್ಳೆ ಬಟ್ಟೆನ ಹಾಕಿ ವಿನ್ ಅಸಿಸ್ಟೆಂಟ್ ರೆಡಿ ಮಾಡ್ತಿರ್ತಾರೆ. ಇದಾದ್ಮೇಲೆ ರಾಣಿ ಇವಳನ್ನ ಕರ್ಕೊಂಡು ಊಟ ಮಾಡೋದಕ್ಕೆ ಅಂತ ಬರ್ತಾರೆ. ಇದು ಮಾತ್ರ ಅಲ್ಲ, BFGನು ಕೂಡ ಅರಮನೆ ಒಳಗಡೆನೆ ಕರ್ಕೊಂಡು ಬರ್ತಾರೆ ಊಟ ಮಾಡೋದಕ್ಕೆ ಅಂತ. ಆದ್ರೆ ಇವನು ಬರ್ತಿದ್ದಂಗೆನೆ ತುಂಬಾ ಕಾಸ್ಟ್ಲಿ ಆಗಿರುವಂತ ಲೈಟ್ ನ ಹೊಡೆದಾಕ್ ಬಿಡ್ತಾನೆ. ಆದ್ರೆ ಇದರಿಂದ ಯಾರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಇದಾದ್ಮೇಲೆ ಇವನ ಬ್ಯಾಗ್ ಅನ್ನು ಕೂಡ ತಂದ್ಕೊಡ್ತಾರೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ BFG ಊಟ ಮಾಡೋದಕ್ಕೆ ದೊಡ್ಡ ದೊಡ್ಡ ಟೇಬಲ್ ಗಳನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಇವನು ಕೂಡ ಕುತ್ಕೋತಾನೆ. ಹಾಗೆ ಹೇಳ್ಬೇಕು ಅಂತಂದ್ರೆ ಸೋಫಿಗೆ ರಾಣಿಯ ಅಸಿಸ್ಟೆಂಟ್ ಕಂಡ್ರೆ ತುಂಬಾನೇ ಇಷ್ಟ ಆಗೋಗಿರುತ್ತೆ. ಇದಾದ್ಮೇಲೆ ಅವ್ರ ಮುಂದೆ ತುಂಬಾ ಡಿಫ್ರೆಂಟ್ ಆಗಿರುವಂತ ಊಟಗಳನ್ನೆಲ್ಲ ತಂದಿಡೋದಕ್ಕೆ ಶುರು ಮಾಡ್ತಾರೆ. ಈ ತರ ಊಟಗಳನ್ನ ಸೋಫಿ ಆಗ್ಲಿ BFG ಆಗ್ಲಿ ಇವರ ಜೀವನದಲ್ಲಿ ನೋಡಿರ್ಲಿಲ್ಲ. BFGಗೆ ಈ ಊಟನ ತಿಂದು ತುಂಬಾನೇ ಇಷ್ಟ ಆಗೋಗುತ್ತೆ, ಆದ್ರಿಂದ ಹೊಗಳುತ್ತಿರ್ತಾನೆ. ಹಾಗೆ ಸೋಫಿನು ಕೂಡ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳೆ. ನಂತರ BFGಗೆ ಕಾಫಿ ಕೊಟ್ರೆ ಅದು ಇವನಿಗೆ ಇಷ್ಟ ಆಗೋದಿಲ್ಲ. ನಾನು ನಿಮ್ಮೆಲ್ರಿಗೂ ಒಂದು ಜ್ಯೂಸ್ ಅನ್ನ ತಂದಿದ್ದೀನಿ ಅಂತ ಗ್ರೀನ್ ಕಲರ್ ಜ್ಯೂಸ್ ಅನ್ನ ಹೊರಗಡೆ ತೆಗಿತಾನೆ. ಅದೇ ಸಮಯಕ್ಕೆ ಮಿಲಿಟರಿ ಅವರು ಕೂಡ ಇಲ್ಲಿಗೆ ಬಂದು ತಲುಪ್ತಾರೆ. ಆಗ ರಾಣಿ ಅವರಿಗೆ ಆರ್ಡರ್ ಮಾಡ್ತಾರೆ, ನಾವು ಆ ದೊಡ್ಡ ದೊಡ್ಡ ಜಾಯಿಂಟ್ಸ್ ಗಳನ್ನ ಹಿಡಿಬೇಕು, ಅದಕ್ಕೆ ನಿಮ್ಗೆ BFG ಸಹಾಯ ಮಾಡ್ತಾರೆ ಅಂತ. ನಂತರ BFGನು ಕೂಡ ಮ್ಯಾಪ್ ಅನ್ನ ತೋರಿಸಿ ಜಾಯಿಂಟ್ಸ್ ಗಳ ದೇಶಕ್ಕೆ ಹೋಗೋದಕ್ಕೆ ಪೋರ್ಟಲ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ನಂತರ ಇವನು ತಂದಿದ್ನಲ್ಲ ಗ್ರೀನ್ ಕಲರ್ ಜ್ಯೂಸ್ ಅನ್ನ ಅದನ್ನ ಎಲ್ಲರಿಗೂ ಕೊಡ್ತಾನೆ, ಜೊತೆಗೆ ಡಾಗ್ ಗಳಿಗೂ ಕೂಡ ಕೊಡ್ತಾನೆ. ಮೊದ್ಲು ಎಲ್ಲರೂ ಕುಡಿತಾರೆ, ಆದ್ರೆ ಕುಡಿತಿದ್ದಂಗೆನೆ ಎಲ್ಲರಿಗೂ ಗ್ಯಾಸ್ ಸ್ಟಾರ್ಟ್ ಆಗೋಗುತ್ತೆ. ಡಾಗ್ ಗಳನ್ನು ಕೂಡ ಬಿಡೋದಿಲ್ಲ, ಇವುಗಳಿಗೂ ಕೂಡ ಗ್ಯಾಸ್ ಸ್ಟಾರ್ಟ್ ಆಗೋಗುತ್ತೆ. ತುಂಬಾ ಫನ್ನಿ ಆಗಿರುವಂತ ಸೀನ್ ಇದು. ಇದಾದ್ಮೇಲೆ BFG ಮಿಲಿಟರಿ ಅವರನ್ನ ಕರ್ಕೊಂಡು ಇದರ ದಾರಿಲಿ ಸಾಕ್ತಾ ಪೋರ್ಟಲ್ ಮುಖಾಂತರ ಎಲ್ಲರನ್ನೂ ಜಾಯಿಂಟ್ಸ್ ಗಳ ದೇಶಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಹೆಲಿಕಾಪ್ಟರ್ ಗಳನ್ನೆಲ್ಲ ಇಲ್ಲೇ ಇರೋದಕ್ಕೆ ಹೇಳಿ ಇವನು ಸೋಫಿನ ಮನೆ ಕರ್ಕೊಂಡ್ ಬಂದು ಒಂದು ಕೆಟ್ಟ ಕನ್ಸನ್ನ ರೆಡಿ ಮಾಡ್ತಿರ್ತಾನೆ. ಈ ಕನ್ಸು ಬೇರೆ ಯಾವ್ದು ಅಲ್ಲ, ಆಗ್ಲೇ ಸೋಫಿ ಹಿಡ್ದಿದ್ಲಲ್ಲ ತುಂಬಾ ಭಯಂಕರವಾಗಿರೋ ಕೆಟ್ಟ ಕನ್ಸು ಅದೇನೆ. ಈ ಕನ್ಸನ್ನ ಆ ಜಾಯಿಂಟ್ಸ್ ಗಳಿಗೆ ತೋರಿಸಿದ್ರೆ ಅವರೆಲ್ಲರೂ ವೀಕ್ ಆಗೋಗ್ತಾರೆ, ಆಗ ಈಸಿಯಾಗಿ ಹಿಡಿಬಹುದು ಅನ್ನೋದು BFGಯ ಪ್ಲಾನ್. ನಂತರ ಕನ್ಸು ರೆಡಿ ಆಗ್ತಿದ್ದಂಗೆನೆ ಹೊರಗಡೆ ಜಾಯಿಂಟ್ಸ್ ಗಳಿಂದ ಸ್ವಲ್ಪ ದೂರದಲ್ಲಿ ಕುಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಈಗ ಎಲ್ಲಾನು ಒಂದು ಎಂಡಿಗೆ ಬಂದು ತಲುಪಿದೆ. ಈಗ BFG ಇರೋದ್ರ ಬಗ್ಗೆ ಮನುಷ್ಯರಿಗೆ ಗೊತ್ತಿದೆ, ಅದಕ್ಕೆ ಸೋಫಿ ಈಗ ನನ್ನ ಬಗ್ಗೆ ಮನುಷ್ಯರಿಗೆ ಹೇಳ್ಬಿಡ್ತಾಳೆ ಅನ್ನೋ ಭಯ ಇಲ್ಲ. ಅಂದ್ರೆ ಸೋಫಿನ್ ಮೇಲೆ BFG ಜೊತೆ ಇರುವಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೂ ಕೂಡ ಹೇಳ್ತಿರ್ತಾನೆ, ನನ್ನ ನಂಬು, ನಿನ್ಗೊಂದು ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ಅಂತ. ಸೋಫಿಗೆ BFGನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವನ ಮಾತಿಗೆ ಗೌರವವನ್ನು ಕೊಟ್ಟು ಸರಿ ಅಂತ ಒಪ್ಕೋತಾಳೆ. ಎಲ್ಲಾನು ಸರಿ ಹೋಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಆಗ ಇವನಿಗೆ ನೆನಪಾಗುತ್ತೆ, ಇವನು ಕನಸುಗಳನ್ನ ಊದ್ತಾನಲ್ಲ ಆ ಪೈಪ್ ಅನ್ನ ಅರಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಅಂತ. ಆದ್ರೆ ಸೋಫಿ ಮಾತ್ರ ಮತ್ತೆ ಹೋಗ್ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಈ ಬಾಟಲ್ ನ ತಗೊಂಡು ಜಾಯಿಂಟ್ಸ್ ಗಳ ಹತ್ರ ಬರ್ತಾಳೆ ಇವ್ರ ಹತ್ರ ಬಿಡೋದಕ್ಕೆ ಅಂತ. ಆದ್ರೆ ಅಷ್ಟೊತ್ತಿಗೆ ಫ್ಲೆಶ್ಗೆ ಎಚ್ಚರ ಆಗಿ ಇವಳನ್ನ ನೋಡ್ಬಿಡ್ತಾನೆ. ಆಗ ಇವಳು ಕೂಡ ಬಾಟಲ್ ನ ಹೊಡೆದಾಗ್ತಿದ್ದಂಗೆನೆ ಕನ್ಸೆಲ್ಲ ಎಲ್ಲರ ಒಳಗಡೆ ಒಂದೊಂದು ಹೊಟ್ಟೋಗ್ತವೆ. ಆದ್ರೆ ಫ್ಲೆಶ್ ನ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಅದನ್ನ ಇವನು ನಾಶ ಮಾಡ್ಬಿಡ್ತಾನೆ. ಆದ್ರೆ ಮಿಕ್ತವ್ರ ಒಳಗಡೆ ಕನ್ಸುಗಳು ಹೋಗಿರ್ತಾವಲ್ಲ ಅವರೆಲ್ಲರೂ ತುಂಬಾ ಹೆದರ್ಕೊಂಡು ವೀಕ್ ಆಗ್ಬಿಟ್ಟಿರ್ತಾರೆ. ಇದರಿಂದ ಫ್ಲೆಶ್ಗೆ ಕೋಪ ಬರ್ತಿರ್ಬೇಕಾದ್ರೆ ಸೋಫಿನ ಕಾಪಾಡೋದಕ್ಕೆ BFG ಇಲ್ಲಿಗೆ ಬರ್ತಾನೆ. ಆಗ ಇವನನ್ನ ಹಿಡ್ಕೊಂಡಾಗ BFGನು ಕೂಡ ತುಂಬಾ ಶಾಂತವಾಗೇನೆ ಹೇಳ್ತಾನೆ, ಎಲ್ಲಾನು ಮುಗಿದೋಯ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಮಿಲಿಟರಿ ಅವರು ಬಂದು ಇವನನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಬ್ಬೊಬ್ಬ ಜಾಯಿಂಟ್ಗೂ ಕೂಡ ಹಗ್ಗಗಳನ್ನ ಹಾಕ್ತಾ ತುಂಬಾ ಕಷ್ಟಪಟ್ಟು ಹಿಡಿದು ಆ 9 ಜಾಯಿಂಟ್ಸ್ ಗಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡಿ ಸೋಫಿ ಮತ್ತೆ BFGಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಗುತ್ತೆ.
ನಂತರ ಮಿಲಿಟರಿ ಅವರು ಜಾಯಿಂಟ್ಸ್ ಗಳನ್ನ ಸಮುದ್ರದ ಮಧ್ಯದಲ್ಲಿರುವಂತ ಒಂದು ಐಲ್ಯಾಂಡ್ ಹತ್ರ ಕರ್ಕೊಂಡ್ ಬಂದು ಬಿಟ್ಬಿಡ್ತಾರೆ. ಇವರು ಕೂಡ ಐಲ್ಯಾಂಡ್ ನ ಒಳಗಡೆ ಬರ್ತಿದ್ದಂಗೆನೆ ಮೇಲ್ಗಡೆಯಿಂದ BFG ತಿಂತಿದ್ನಲ್ಲ ಅದೇ ವೆಜಿಟೇಬಲ್ಸ್ ಗಳನ್ನ ಹಾಕ್ತಾರೆ. ತಿಂದು ಇವರು ಜೀವಂತವಾಗಿರ್ಲಿ ಅಂತ. ಆದ್ರೆ ಅದನ್ನ ಕಂಡ್ರೆ ಇವ್ರಿಗೆ ಮಾತ್ರ ಇಷ್ಟ ಇರೋದಿಲ್ಲ. ಅಷ್ಟೇ ಅಲ್ಲದೆ ಆ ವೆಜಿಟೇಬಲ್ ನ ಬೀಜಗಳನ್ನು ಕೂಡ ಕೊಟ್ಟಿರ್ತಾರೆ ಬೆಳೆದು ತಿನ್ನೋದಕ್ಕೆ ಅಂತ. ಇದೆಲ್ಲ ಇವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಐಲ್ಯಾಂಡ್ ಇಂದ ಹೋಗೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಸಮುದ್ರದ ಮಧ್ಯದಲ್ಲಿದೆ. ಹಂಗೂ ಈಜ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು ಕೂಡ ಅದಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇವರಿಗೆ ನೀರಂದ್ರೆ ಆಗೋದಿಲ್ಲ, ಭಯ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನೋಡಿದ್ರೆ ಸೋಫಿ ಇವಳ ರೂಮ್ ನಲ್ಲಿ ಮಲಗಿರ್ತಾಳೆ. ಆಗ ರಾಣಿಯ ಅಸಿಸ್ಟೆಂಟ್ ಬಂದು ಇವಳನ್ನ ಎದ್ದೇಳಿಸ್ತಾಳೆ. ಅಂದ್ರೆ ರಾಣಿ ಇವಳನ್ನ ದತ್ತುಗೆ ತಗೊಂಡಿದ್ದಾರೆ ಅಂತ. ಈ ಜಾಗದಲ್ಲಂತೂ ಇವಳು ತುಂಬಾ ಸಂತೋಷವಾಗಿರ್ತಾಳೆ. ಇವಳನ್ನ ಪ್ರೀತಿ ಮಾಡೋರು ಕೂಡ ಇರ್ತಾರೆ. ಇಷ್ಟೆಲ್ಲ ಸಂತೋಷವಾಗಿದ್ರು ಕೂಡ ಇವಳು BFG ಬಗ್ಗೆ ಯೋಚನೆ ಮಾಡಿರ್ತಾಳೆ. ಆಗ ಸೀನ್ ಜಾಯಿಂಟ್ಸ್ ಗಳ ದೇಶಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. BFG ಮನುಷ್ಯರು ತಿನ್ನುವಂತ ತರಕಾರಿಗಳನ್ನ ಹಣ್ಣುಗಳನ್ನ ಬೆಳಿತಿರ್ತಾನೆ. ಹಾಗೆ ಅರಮನೆಯಲ್ಲಿ ಮನುಷ್ಯರ ಊಟ ತಿಂದಾಗಿಂದನು ಅದೇ ತರದ ಊಟ ತಿನ್ಬೇಕು ಅಂತ ರೆಡಿ ಮಾಡ್ತಿರ್ತಾನೆ ಕೂಡ. ಅಂದ್ರೆ ಅವನು ಆ ವೆಜಿಟೇಬಲ್ ನ ತಿನ್ನೋದಿಲ್ಲ ಅಂತ. ಅಷ್ಟೇ ಅಲ್ಲದೆ BFG ಸ್ವತಂತ್ರವಾಗಿ ತುಂಬಾನೇ ಸಂತೋಷವಾಗಿರ್ತಾನೆ. ಆಗ ಸೋಫಿಗೆ ನೆನಪಾಗುತ್ತೆ ಎಷ್ಟೇ ದೂರದಲ್ಲಿ ಮಾತಾಡಿದ್ರು ಅದು BFG ಗೆ ಕೇಳಿಸುತ್ತೆ ಅಂತ. ಇದರಿಂದ ಇವಳು ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು BFG ಗೂ ಕೂಡ ಸಂತೋಷ ಆಗುತ್ತೆ. ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಮಾಡಿದ್ದಾರೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ BFG ಲೆಟರ್ಸ್ ಗಳ ಫುಲ್ ಫಾರ್ಮ್ ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.